ನಮಸ್ಕಾರ ಗುರು, ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಈ ಸ್ಟ್ಯಾಚ್ಯೂನ ನೋಡಿರ್ತೀರಾ, ಇದ್ರ ಜೊತೆ ಫೋಟೋ ಕೂಡ ತಗೊಂಡಿರ್ತೀರಾ. ಬಟ್ ಈ ಸ್ಟ್ಯಾಚ್ಯೂ ಇಲ್ಲೆಂತಕ್ಕಿದೆ ಮತ್ತೆ ಈ ಸ್ಟ್ಯಾಚ್ಯೂ ಹಿಂದಿರೋ ದೊಡ್ಡ ರಹಸ್ಯ ಏನು ಅಂತ ಗೊತ್ತಾ ನಿಮ್ಗೆ? ಒನ್ಸ್ ಅಪಾನ್ ಎ ಟೈಮ್ ಮಹಿಷಾಸುರ ಅವರ ತಂದೆಯ ಸಾವಿಗೆ ಕಾರಣದವರ ಮೇಲೆ ಸೇಡನೆ ತೀರಿಸಬೇಕಂತ ತಪಸ್ಸು ಮಾಡಿ ಒಂದು ವರನ ಪಡ್ಕೊತಾನೆ. ಏನಪ್ಪಾ ಅಂದ್ರೆ ಒಂದು ಸಿಂಹನ ಪಳಗಿಸಬಲ್ಲ ಒಂದು ಹೆಣ್ಣಿಂದ ಬಿಟ್ಟು ಬೇರೆ ಯಾರಿಂದನೂ ಅವನ ಸಾವಾಗಬಾರ್ದು ಅಂತ. ಆ ವರ ಸಿಕ್ಕಿದ ಮೇಲೆ ಅವನಿಗೆ ಕೊಬ್ಬು ಮತ್ತೆ ದುರಹಂಕಾರ ಜಾಸ್ತಿಯಾಗಿ ದೇವನ ದೇವತೆಗಳ ಮೇಲೆ ಯುದ್ಧ ಮಾಡಿ ಎಲ್ಲರನ್ನು ಸೋಲ್ಸ್ಕೊಂಡ್ಬಿಡ್ತಾನೆ. ಅವನ್ನ ಸೋಲ್ಸೋದಕ್ಕೆ ಯಾರ ಕೈಲೂ ಆಗಲ್ಲ. ಅವಾಗ ದೇವನ ದೇವತೆಗಳೆಲ್ಲ ಸೇರಿ ಪಾರ್ವತಿ ದೇವಿನ ಪ್ರಾರ್ಥನೆ ಮಾಡಿ ನಡೆದಿದ್ದೆಲ್ಲ ಹೇಳ್ತಾರೆ. ಅವಾಗ ಪಾರ್ವತಿ ದೇವಿ ಕೋಪ ಮಾಡ್ಕೊಂಡು ಚಾಮುಂಡೇಶ್ವರಿ ಅವತಾರನ ಎತ್ತಿ ಇಲ್ಲಿಗೆ ಬರ್ತಾಳೆ. ಬಟ್ ಮಹಿಷಾಸುರ ಅವನ ಆಕಾರನ ಚೇಂಜ್ ಮಾಡ್ಕೊಂಡು ಚಾಮುಂಡೇಶ್ವರಿಗೆ ಕನ್ಫ್ಯೂಷನ್ ಮಾಡ್ತಿರ್ತಾನೆ. ಸೊ ಇದೇ ತರ ಇಬ್ರು ಮತ್ತೆ ಯುದ್ಧ ನಡೆಯುತ್ತೆ. ಕೊನೆಗೆ ಒಂದು ದಿನ ಮಹಿಷಾಸುರ ಕೋಣದ ರೂಪದಲ್ಲಿದ್ದಾಗ ಚಾಮುಂಡೇಶ್ವರಿ ಅವಳ ತ್ರಿಶೂಲದಿಂದ ಅವನ ಸಂಹಾರ ಮಾಡಿ ಇಲ್ಲಿ ಜಾಗನ ಕೊಡ್ತಾಳೆ. ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಅವನ ನೆನಪಿಗೋಸ್ಕರ ಅಂತ ಮತ್ತೆ ಈ ಸ್ಟೋರಿಗೆ ಸಾಕ್ಷಿಯಾಗಿ ಅವನ ಸ್ಟ್ಯಾಚ್ಯೂನ ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ. ಇವಾಗ ನಾವು ಸ್ಟ್ಯಾಚ್ಯೂ ಮುಂದೆ ಇದೀವಿ. ಈ ಚಾಮುಂಡಿ ಬೆಟ್ಟದ ಪ್ರತಿಯೊಂದು ಸ್ಪಾಟ್ ನ ರಹಸ್ಯಗಳನ್ನ ತಿಳ್ಕೊಬೇಕಂದ್ರೆ ಇವಾಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ಔಟ್ ಮಾಡಿ ವಿಡಿಯೋನ ನೋಡಿ. ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂಡ್ ಇದೇ ತರ ಟ್ರಾವೆಲ್ ಸ್ಟೋರೀಸ್ ಪ್ರಯತ್ನ ಮರಿದೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ.